ಗಾಯ್ಸ್ ನಾನಾದರೆ ಪ್ರೆಸೆಂಟ್ ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀನಿ. ಮುಂದೆ ಆದ್ರೆ ಹೋಗ್ತಾ ಇದ್ದೀನಿ. ಫುಲ್ ಚಿಕ್ಕಪೇಟೆಲ್ಲ ವ್ಯೂ ನೋಡೋಣ. ಅದೇ ರೀತಿ ಐಟಮ್ಸ್ ಎಲ್ಲ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸುಮಾರು ವೀಡಿಯೋಗಳನ್ನು ನೋಡಿದ್ದೀನಿ ನಾನು. ಇವಾಗ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅದು ಕರೆಕ್ಟಾಗಿ ಸುಳ್ಳು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತೀನಿ. ಮುಂದೆ ಆದರೂ ಹೋಗ್ತಾ ಇದ್ದೀನಿ. ಎಲ್ಲ ಸಂಧಿ ಬಂದೆ ಅಲ್ಲಿ ನಡ್ಕೊಂಡು. ವಿಡಿಯೋಗಾದ್ರೆ ಲೈಕ್ ಮಾಡಿ ಗಾಯ್ಸ್. ಸುಮಾರು ದೂರದಿಂದ ಬಂದಿದ್ದೀನಿ ಚಿಕ್ಕಪೇಟೆಗಾದ್ರೆ ನಾನು ಇವಾಗ. ಚಿಕ್ಕಪೇಟೆಯಲ್ಲಿ ಒಂದು ಸಂಧಿಯಲ್ಲಾದರೆ ನಾನು ಇದ್ದೀನಿ ಇವಾಗ. ಗೈಸ್ ನಾವು ಚಿಕ್ಕಪೇಟೆ ಮೆಟ್ರೋ ಇಟ್ಕೊಂಡ ತಕ್ಷಣ ಅಲ್ಲಿ ಸುಮಾರು ಕಾಣಿಸುತ್ತೆ. ಆದರೆ ನಾವು ಅಲ್ಲಿಂದ ಮುಂದೆ ಗಲ್ಲಿಯಲ್ಲಿ ಬರಬೇಕಾಗುತ್ತೆ. ಗಲ್ಲಿಯಲ್ಲಿ ನಮ್ಗೇನಂದರೆ ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ಸ್ ಸೆಕೆಂಡ್ಸಲ್ಲಿ ಮಾರ್ತಾ ಇರ್ತಾರೆ. ಅದೇ ಥರ ಟಿ ವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ಸೆಕೆಂಡ್ಸಲ್ಲಿ ಮಾರ್ತಾ ಇರ್ತಾರೆ. ನಾವು ಸ್ವಲ್ಪ ನೋಡಿಕೊಂಡು ಚೆನ್ನಾಗಿರೋ ತೊಗೋಬೋದು. ಆದರೆ ಸ್ವಲ್ಪ ಚೆನ್ನಾಗಿರ್ಬೇಕು, ನೋಡಬೇಕು. ಅಲ್ಲೇ ಪ್ರತಿಯೊಂದು ನೋಡಿದ್ರೆ ಸಿಗುತ್ತೆ. ಹಾಗೆ ಬಟ್ಟೆಗಳು ಸಿಗುತ್ತೆ. ನಮ್ಗೆ ಬೇಕಾಗಿರೋ ವಸ್ತುಗಳೆಲ್ಲ ಅಲ್ಲಿರುತ್ತೆ. ಅಂದರೆ ಎ ಟು ಜೆಡ್ಡು ನೀವು ಅರ್ಥ ಮಾಡ್ಕೋಬೋದು. ಎ ಟು ಜೆಡ್ ಅಂದರೆ ಪ್ರತಿಯೊಂದು ಎಲೆಕ್ಟ್ರಿಕ್ ಸಾಮಾನ್ಯದ ಹಿಡಿದು ಎಲ್ಲ ಸೆಕೆಂಡ್ಸಲ್ಲೇ ಸಿಗುತ್ತೆ. ನಾವು ಮಾತಾಡೋದ್ರಲ್ಲಿ ಇರುತ್ತೆ. ಅಲ್ಲಿ ಪ್ರತಿಯೊಂದು ನಾವಲ್ಲಿ ನೋಡ್ಬೋದು. ಅದೇ ರೀತಿ ಏನಂದರೆ ಅಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ ಅಂತಲ್ಲ, ಚಿಕ್ಕ ಮಕ್ಕಳು ಆಟ ಆಡ್ಕೊಳ್ಳೋಂಥ ಸೈಕಲಿಂದ ಹಿಡಿದು ಪ್ರತಿಯೊಂದು ಟೂ ವೀಲರ್ ಬೈಕ್ ಆ ಥರ ಇರುತ್ತಲ್ಲ, ಅದು ವಿತೌಟ್ ಇಂಜನ್ ಆ ಥರ ಇರ್ಬೋದು. ಪ್ರತಿಯೊಂದು ಕಮ್ಮಿ ರೇಟಲ್ಲಿ ಸಿಗ್ತಾ ಇರುತ್ತೆ. ನಾವು ಸ್ವಲ್ಪ ನೋಡಿಕೊಂಡು ಚೆನ್ನಾಗಿರೋ ತೊಗೊಂಡೋಗ್ಬೋದು. ಅದೇ ರೀತಿ ಸೆಕೆಂಡ್ಸಲ್ಲಿ ಬಟ್ಟೆ ಕೂಡ ಮಾರ್ತಾ ಇರ್ತಾರೆ. ಅಲ್ಲಿ ಹರಿದೋಗಿರೋ ಬಟ್ಟೆಗಳು ಇರುತ್ತೆ. ನಾವು ಸ್ವಲ್ಪ ಚೆಕ್ ಮಾಡಿಕೊಂಡು ಬಟ್ಟೆ ಆದರೆ ತೊಗೋಬೇಕಾಗುತ್ತೆ. ಮುಂದೆ ಹೋದರೆ ಹೆಣ್ಮಕ್ಳು ಬೇಕಾಗಿರೋಂಥ ವಸ್ತುಗಳೆಲ್ಲ ಸಿಗ್ತಾ ಇರುತ್ತೆ. ಆ ಸಂಧಿಗಳೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡ್ತಾ ಇದ್ದೆ. ಅದು ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಹಾಕೊಳ್ಳೋಂತಹ ಸಾಮಗ್ರಿಗಳಾಗಿರ್ಬೋದು. ಅದೇ ರೀತಿ ಸೌಂಡ್ ಬಾಕ್ಸ್ಗಳಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೌಂಡ್ ಬಾಕ್ಸ್ಗಳು, ಟಿ ವಿ ರಿಮೋಟ್ಗಳು, ಅವುಗಳು ಸೆಕೆಂಡ್ಸಲ್ಲಿ ಮಾರ್ತಾ ಇರ್ತಾರೆ. ಪ್ರತಿಯೊಂದು ನಾವಿಲ್ಲಿ ತಗೋಬೋದು. ಎಲ್ಲಿ ನೋಡಿದ್ರು ಬಟ್ಟೆ ಇರುತ್ತೆ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಬಟ್ಟೆ ಅನ್ನೋದು ಸರ್ವೇ ಸಾಮಾನ್ಯ, ಎಲ್ಲ ಸೆಕೆಂಡ್ಸಲ್ಲಿ ಇರುತ್ತೆ. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ನಾವು ಆಯ್ಕೋಬೋದು. ಏನಂದರೆ ಇನ್ನೊಂದು ವಿಷಯ, ಬಟ್ಟೆಗಳು ಸ್ವಲ್ಪ ಚೆನ್ನಾಗಿರೋ ನೋಡ್ಕೋಬೇಕು. ಅರ್ಧೋಗಿರುತ್ತೆ, ಇಲ್ಲಾಂದರೆ ಕಲರ್ ಶೇಡ್ ಆಗಿರುತ್ತೆ, ಅಲ್ಲ ಕಲರ್ ಮೆತ್ಕೊಂಡಿರುತ್ತೆ. ಎಲ್ಲಿಂದ ಒಂದು ತೊಗೊಂಡು ಮಾರ್ತಾ ಇರ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಬಟ್ಟೆ ಮಾತ್ರ ಎಲ್ಲಿ ನೋಡಿದ್ರೆ ಇರುತ್ತೆ. ಜನ ಸಂಧಿ ಆದರೆ ಜಾಸ್ತಿ ಇರುತ್ತೆ ಗಾಯ್ಸ್, ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಚಪ್ಪಲಿಗಳು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಚಪ್ಪಲಿಗಳು ಸ್ವಲ್ಪ ಚೆನ್ನಾಗಿರೋ ನೋಡ್ಕೊಂಡು ತೊಗೊಳ್ಳಿ. ಇನ್ನು ಆಬ್ವಿಯಸ್ಲಿ ಚಪ್ಪಲಿಗಳು ಎಂಥ ತೊಗೊಂಡು ಎಂಥವು ತೊಗೋಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಚೆನ್ನಾಗಿರೋ ನೋಡಿಕೊಂಡು ತೊಗೋಬೇಕಾಗುತ್ತೆ. ಮುಂದೆಗಾದರೆ ಹೋಗ್ತಾ ಇರಬೇಕು. ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಎಲ್ಲರೂ ಕಿರಿಕ್ ಅನ್ನೋದು ಮಾಡ್ತಾ ಇರ್ತಾರೆ. ಅದು ನಮ್ಮ ದುರದೃಷ್ಟ ಅಂತ ಹೇಳ್ಬೋದು. ನೋಡ್ತಾ ಇರಲ್ಲ, ಎಲ್ಲ ಸೆಕೆಂಡ್ಸ್ ಚಪ್ಪಲಿಗಳವು ಹೊಸ ಕಾಣಿಸೋದು ತುಂಬ ರೇರು. ಸೆಕೆಂಡ್ ಚಪ್ಪಲಿನ ಕ್ಲೀನಾಗಿ ಪಾಲಿಷ್ ಮಾಡಿ ಗಮ್ ಹಾಕಿ ಮೆತ್ತಿಸಿ ಸೆಕೆಂಡ್ ಚಪ್ಪಲಿಗಳನ್ನೋದು ಸೇಲ್ ಮಾಡ್ತಾ ಇರ್ತಾರೆ. ಇನ್ನು ಶೂಗಳಾದರೆ ಚೆನ್ನಾಗಿದೆ ಗಾಯ್ಸ್, ಅಲ್ಲಿ ಹೊಸ ಶೂಗಳು ಥರ ಇದೆ. ಸಾಕ್ಸ್ಗಳು, ಈ ಸಾಕ್ಸ್ಗಳ್ಯಾರು ಸೆಕೆಂಡ್ಸಲ್ಲಿ ಮಾರೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿರೋವೆ. ಇನ್ನೊಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಐಫೋನ್, ಇದು ಅದು ಬಕ್ರಾ ಮಾಡೋಕ್ಕೆ ನೋಡ್ತಾರೆ. ಅಂಥವೆಲ್ಲ ತೊಗೋಬೇಡಿ. ಒಳಗಡೆ ಎಲ್ಲ ಲೋಕಲ್ ಐಟಮ್ಸ್ ಇರುತ್ತೆ. 4,000 5,000 ಅಂತ ಹೇಳಿದ್ರೆ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಪರ್ಸ್ಗಳು, ಆ ಪರ್ಸ್ಗಳು ಹೊಡ್ಕೊಂಬಂದಿರಲ್ಲ, ಕಮ್ಮಿ ರೇಟಲ್ಲಿ ಅವರು ಅವರಷ್ಟು ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ತೊಗೊಂಬಂದಿರ್ತಾರೆ. ಅವು ಕೂಡ ಅಲ್ಲಿ ನಾವು ತೊಗೋಬೋದು. ಪ್ರತಿಯೊಂದು ಚೆನ್ನಾಗಿರುತ್ತೆ. ಬಂದು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಮ್ಮ ಫ್ರೆಂಡ್ಸ್ ಆದರೆ ಒದ್ದಾಡ್ಕೊಂಡು ಹೋಗ್ತಾಯಿದ್ದಾರೆ. ಒಂದು ಹತ್ರ ನಿಂತ್ಕೊತಾ ಇಲ್ಲ, ಇಲ್ಲಾಂದ್ರೆ ಒಂದೇ ಹತ್ಕೊಂಡು ನಿಂತ್ಕೊಂಡು ವೀಡಿಯೋ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಟೋಪಿಗಳಾಗಿರ್ಬೋದು, ಬಟ್ಟೆಗಳು. ಇನ್ನು ನಾವಿಲ್ಲಿ ಮೈನ್ ರೋಡಲ್ಲಿ ಇದ್ದೀವಿ. ಚಿಕ್ಕಪೇಟೆ ಇಳ್ಕೊಂಡ ತಕ್ಷಣ ಮೈನ್ ರೋಡ್ಗಾದ್ರೆ ಇವಾಗ ಬಂದೀವಿ ನಾವು. ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಟ್ರಾಫಿಕ್ ಅನ್ನೋದು ತುಂಬ ಇರುತ್ತೆ. ಸ್ವಲ್ಪ ನೋಡಿಕೊಂಡು ವ್ಯವಹಾರ ಅನ್ನೋದು ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಪ್ರತಿಯೊಂದು ನಾವಲ್ಲಿ ಮಾತಾಡೋದ್ರ ಮೇಲೆ ಇರುತ್ತೆ. ಎಷ್ಟು ಮಾತಾಡ್ತೀವೋ ಅಷ್ಟು ಕಮ್ಮಿ ರೇಟ್ ಮಾಡ್ತಾರೆ ಅವರು. ಹೊಸಬರು ಹೋಗಿದ್ದಾರೆ ಅಂದರೆ ಏನಂತಾರೆ ಅದನ್ನು ಬಕ್ರಾ ಅನ್ನೋದು ಆಗೋಗ್ಬಿಡ್ತೀವಿ. ಸ್ವಲ್ಪ ಚೆನ್ನಾಗಿರೋದು ತಗೋಬೇಕಾದ್ರೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಇನ್ನು ಬಟ್ಟೆಗಳು ನೋಡ್ಬೋದು, ಕ್ವಾಲಿಟಿ ಆದರೆ ಚೆನ್ನಾಗಿಲ್ಲ. ಆದರೆ ಡೈಲಿ ಯೂಸಿಂಗ್ ಆದರೆ ಬಟ್ಟೆಗಳಾದರೆ ಸೂಪರ್. ಇವೆಲ್ಲ ಚೆನ್ನಾಗಿರುತ್ತೆ. ಡೈಲಿ ಯೂಸಿಂಗ್ ಆದರೆ ನಾವೆಲ್ಲ ತೊಗೋಬೋದು. ನೋಡ್ತಾ ಇರಲ್ಲ, ಇನ್ನೊಂದು 5-6 ಸರಿ ಆಗಿದ ತಕ್ಷಣ ಬಟ್ಟೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಡೈಲಿ ಯೂಸಿಂಗ್ ಯಾರಾದರೂ ಹಾಕೋತಾರೆ ಆ ಬಟ್ಟೆಗಳಾದರೆ ಸೂಪರಾಗಿರುತ್ತೆ. ಇನ್ನೊಂದು ವಿಷಯ, ಅಲ್ಲಿ ಒಬ್ಬರು ಸೇಲ್ ಮಾಡ್ತಾಯಿದ್ರು ನೋಡಿ, ಐಫೋನ್ದು ಇದು ಇಯರ್ಫೋನ್ಸ್ ಅಂದ್ಬಿಟ್ಟು ಬಕ್ರಾ ಮಾಡ್ತಾ ಇದ್ದಾರೆ. ಅದನ್ನ ತಗೊಂಡಿಲ್ಲ ಫಸ್ಟ್. ನನ್ನ ಮಾತು ಎಲ್ಲಿಗೋದ್ರೂ ಬೈತಾ ಇದ್ದಾರೆ ಅಂಕಲ್, ವೀಡಿಯೋ ಮಾಡ್ತಾ ಇದ್ರೆ. ಅಂಕಲ್ ಕಂಪ್ಲೇಂಟ್ ನಾನೇನು ಕೊಡಲಿ ಅಂಕಲ್, ಹೋಗ್ಲಿ. ಅಯ್ಯಪ್ಪ ಅಲ್ಲಿ ಯಾರೋ ಹೇಮ ಹಂಗೆ ಗೆದ್ರು ಬಿಟ್ಲು ನಮ್ಮನ್ನ. ಏನು ಪರವಾಗಿಲ್ಲ ಅಂಕಲ್, ಅದಕ್ಕೆ ಕೇಳಿದ್ದು ಮಾತ್ರ ಫಸ್ಟೇ ನಾನು. 4 ಕೊಡಿ ಅಂಕಲ್ ನಮ್ಮ ಫ್ರೆಂಡ್ಸ್ಗೆಲ್ಲ. ಆವಾಗ ಏನೋ ನಾರ್ಮಲ್ ಆಗಿರುತ್ತೆ ಅನ್ಕೊಂಡ್ರಿ, ಎಲ್ಲ ಒಂಥರ ದೆವ್ವ ನೋಡ್ದಂಗೆ ನೋಡ್ತಾರೆ. ಅಂಕಲ್ ಥ್ಯಾಂಕ್ಸ್ ಗಾಯ್ಸ್. ಅಂಕಲ್ನಾದ್ರೂ ನೋಡ್ತಾ ಇರಲ್ಲ, ಫಸ್ಟ್ ಕೇಳ್ದೆ ಅಂಕಲ್ ವೀಡಿಯೋ ಮಾಡ್ಕೊಬೋದು ನಿಮ್ಮನ್ನು ಅಂತ ಹೇಳ್ಬಿಟ್ಟು. ಆದರೆ ಅಂಕಲ್ ಸ್ವಲ್ಪ ಹೊತ್ತು ಗುರ ಎತ್ಕೊಂಡು ನೋಡಿ ಮತ್ತೆ ಬಾ ಏನು ಪರವಾಗಿಲ್ಲ, ಯಾರಿಗೂ ತೋರಿಸ್ಬೇಡ ಅಂತ ಹೇಳಿದ್ರು. ಸರಿ ಅಂಕಲ್, ನಮ್ಮ ಫ್ರೆಂಡ್ಸ್ ಮಾತ್ರ ಅಂತ ಹೇಳ್ಬಿಟ್ಟು ವೀಡಿಯೋ ಆದರೆ ಮಾಡ್ಕೊಂಡೆ. ನೋಡ್ತಾ ಇರಲ್ಲ, ಕೋಳಲ್ಲಿ ಯಾವ ಥರ ಆದರೆ
ಚಸ್ಮಾನ ಹಾಕ್ಕೊಂಡು ಇದು ಮಾಡ್ತಾರೆ ಅಂತ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಟ್ರಿಕ್ಸ್ ಗೈಸ್. ಅದು ಬಿಸ್ನೆಸ್ ಮಾಡೋ ಟ್ರಿಕ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರು ಗೊತ್ತಿರಲ್ಲ. ನಮ್ಮ ಫ್ರೆಂಡ್ಸ್ ಆದರೆ ಅಲ್ಲಿ 2 ಸ್ಪೆಕ್ಸ್ ಆದರೆ ತೊಗೊಂಡ್ರು, ತುಂಬ ಚೆನ್ನಾಗಿದೆ ಸ್ಪೆಕ್ಸ್ ಆದರೆ. ಇನ್ನೊಂದು ವಿಷಯ ಏನಂದರೆ ಅಲ್ಲಿ ನೋಡ್ತಾ ಇರೋ ಕ್ಯಾಪ್ಗಳು ನಾವು ಸಮ್ಮರಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಎಂಥವು ತೊಗೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಆರಾಮಸೆ ಚೂಸ್ ಮಾಡ್ಕೋಬೋದು. ಔಟ್ಸೈಡ್ ಆದರೆ ತುಂಬ ಕಾಸ್ಟ್ಲಿ ಇರ್ತೀವಲ್ಲ, ಇಲ್ಲಿಗೆ ಬಂದು ಚೆನ್ನಾಗಿರೋ ತೊಗೋಬೋದು. ಕ್ಯಾಪ್ಸ್ ಆದರೆ ತುಂಬ ಸೂಪರ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ಕ್ಯಾಪ್ಸ್ ಎಲ್ಲ 150 ರೂಪಾಯಿಗೆ ಸಿಗುತ್ತೆ. ಇನ್ನೊಂದೇನೆಂದರೆ ಚೈನ್ಗಳು ಎಲ್ಲ ಕಮ್ಮಿ ರೇಟಲ್ಲಿ ಬೋರ್ಗಳ ಹತ್ರ ರೈತರು ಹೊರಗಳ ಹತ್ರ ಕದ್ಕೊಂಬಂದು ಇಲ್ಲಿ ಮಾರ್ತಾ ಇರ್ತಾರೆ. ಅವ್ರನ್ನ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಬೇಕಾಗಿಲ್ಲ ನಮಗೇನು. ಅದೇ ರೀತಿ ಮುಂದೆ ಹೋಗ್ತಾ ಇದ್ರೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಫುಲ್ ಟ್ರಾಫಿಕ್ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಪರ್ಫ್ಯೂಮ್ಸ್ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಅದೇ ರೀತಿ ಹೆಡ್ ಮಸಾಜ್ ಮಾಡ್ಕೊಳ್ಳೋಂತಹ ಮಿಷಿನ್ಗಳು ಅಲ್ಲಿ ಎಲ್ಲಿ ಹೊಡ್ಕೊಂಬಂದ್ರೆ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ. ಎಲ್ಲ ವರ್ಕ್ ಮಾಡೋಂಥವೆ, ಯಾವುದು ವರ್ಕ್ ಮಾಡದೇ ಇರೋಂಥ ಇಲ್ಲ ನೋಡಿದ್ವಿ. ನಮ್ಮ ಫ್ರೆಂಡ್ ಆದರೆ ಏರ್ ಮಿಷಿನ್ ತೊಗೊಂಡ ಅಲ್ಲಿ ಅವ್ರ ಹತ್ರನೇ. ಇನ್ನು ಹೆಡ್ ಮಸಾಜ್ ಮಾಡೋಕ್ಕೆ 3 ಥ್ರೆಡ್ಸ್ ಹಾಕಿಬಿಟ್ಟು ಮಾಡಿದಾರಲ್ಲ, ಅದು ಸೂಪರ್ ಆಗಿದೆ. ನಾನು ಕೈ ಮೇಲೆ ಮಾಡಿಕೊಂಡೆ, ಚೆನ್ನಾಗಿತ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಬಚ್ಚಿಟ್ಕೊಂಡಾದರೆ ವೀಡಿಯೋ ಮಾಡ್ತಾಯಿದ್ದೀವಿ. ಇನ್ನೊಂದೇನೆಂದರೆ ಹೆಣ್ಮಕ್ಳು ಕೂದಲು ಪಾಲಿಷ್ ಮಾಡ್ಕೊಳ್ಳೋಂಥದ್ದು ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಕಮ್ಮಿ ರೇಟೇ, ಬಂದು ತಗೋಬೋದು 100-150 ರೂಪಾಯಿ. ಯಾರಾದರೂ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾರು ಡೈರೆಕ್ಟ್ ಆಗಾದ್ರೆ ಅಲ್ಲಿಗೆ ಹೋಗಬೇಡಿ. ಇನ್ನು ಶೂಸ್ ಆದರೆ ಅವಾದರೆ ಪಕ್ಕ ಸೆಕೆಂಡ್ಸ್ ಗೈಸ್. ನಾನು ನೋಡಿದೆ, ಬಿಚ್ಚಿ ಕೆಳಗಡೆ ಸ್ವಲ್ಪ ಟಾರ್ ಅಂತ ಹಾಕ್ಬಿಟ್ಟು ಮಿರ್ಸಿ ಅಲ್ಲಿ ಮಾರ್ತಾ ಇದ್ದಾರೆ. ಯಾರೂ ಆಗಲಿ ಫಸ್ಟು ನೋಡ್ಕೊಂಡಾದರೆ ತೊಗೊಳ್ಳಿ. ಏನಾದರೂ ಯಾಮರಿ ಅಂದರೆ ಮುಗಿದ ಕತೆ. ಇನ್ನು ಸೆಂಟ್ಗಳೆಲ್ಲಂದ್ರಲ್ಲೇ ಇಕ್ಕಿರ್ತಾರೆ. ಚಿಕ್ಕ ಮಕ್ಳು ಆಟ ಆಡ್ಕೊಳ್ಳೋಂಥ ವಸ್ತುಗಳು ತುಂಬ ಅಂದರೆ ತುಂಬ ಅಂದಿರುತ್ತೆ. ಕಮ್ಮಿ ರೇಟು, ತುಂಬ ಅಂದರೆ ತುಂಬ ಕಮ್ಮಿ ರೇಟು, ಬಂದು ನೋಡ್ಕೊಳ್ಳಿ. ಅದೇ ರೀತಿ ಅಣ್ಣ ವಿಡಿಯೋ ಮಾಡೋಂಥ ಸೆಲ್ಫಿ ಸ್ಟಿಕ್ ಅಂತ ಇದೆ ಅಣ್ಣ, ಇದೆಯಾ? ಸೆಲ್ಫಿ ಸ್ಟಿಕ್ ಹಾಕೊಳ್ಳೋಂಥದ್ದು ಆಲ್ ಇನ್ ಒನ್. ವಿಡಿಯೋ ಮಾಡೋಕ್ಕೆ ಟ್ರೈಪ್ಯಾಡ್ ಕೂಡ ಸಿಗುತ್ತೆ. ಮತ್ತು ಸ್ಟ್ಯಾಂಡು ಇದು ಕೂಡ ಅಷ್ಟೇ, ಟ್ರೈಪ್ಯಾಡ್ ಥರ ಯೂಸ್ ಮಾಡ್ಬೋದು. ಇದೇನಕ್ಕೂ ನೀವೇ ಹೇಳಿ. ಮತ್ತು ಫ್ಯಾನು ನೀವು ತೊಗೊಂಡಿದ್ದೆ ನೋಡಿ, ಫ್ಯಾನ್ ಒಂದ್ಸರಿ ನೀವೇ ತೊಗೊಂಡಿದ್ದೆ, ಅವನು ಫ್ಯಾನೇ ತೊಗೊತಾ ಇದ್ದಾನೆ. ಎಲ್ಲ ಸಸ್ತಾಗೆ. ಸಂಡೇ ಹೊತ್ತು ನೀವು ಬಂದರೆ ಮಾತ್ರ ಚೆನ್ನಾಗಿ ಪರ್ಚೇಸ್ ಮಾಡ್ಬೋದು. ಅಣ್ಣ ಇದು ಹೆಂಗೆ ಮಾಡ್ಬೇಕು ತೋರಿಸಿ ಒಂದ್ಸರಿ, ಓಪನ್ ಮಾಡೋದು. ಗೈಸ್ ಆವಾಗಿಂದ ತಿರುಗ್ತಾ ಇದ್ದೀವಿ, ಆದರೆ ಎಲ್ಲ ಒಳ್ಳೆ ಆಪರ್ಚುನಿಟಿ ಇಲ್ಲಿ. ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ ಬಂದು ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ತೊಗೋಬೋದು. ಕ್ವಾಲಿಟಿ ಶೂಸಿಂದ ಹಿಡಿದು ಕ್ವಾಲಿಟಿ ಚಪ್ಪಲಿಂದ ಹಿಡಿದು, ಆದರೆ ಸ್ವಲ್ಪ ನೋಡ್ಕೊಂಡು ತೊಗೋಬೇಕು. ಯಾಕಂದರೆ ಯಾಮಾರಿಸ್ತಾರೆ. ಸೆಕೆಂಡ್ಸಲ್ಲಿ ತೊಗೊಂಬಂದು ಎಲ್ಲ ಸ್ವಲ್ಪ ಪಾಲಿಷ್ ಮಾಡಿ ಕೆಳಗಡೆ ಗಮ್ಮಾಗಿ ಮೆಚ್ಚಿ ತೊಗೊಂಬಂದು ಇಲ್ಲಾದರೆ ಮಾರ್ತಾ ಇರ್ತಾರೆ. ಸ್ವಲ್ಪ ನೋಡ್ಕೊಂಡದೇ ತೊಗೊಳ್ಳಿ. ನಾವಾದರೆ ಇವತ್ತು ನಮ್ಮೂರಿಂದ ಹತ್ತತ್ರ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ನಮ್ಮೂರಿಗೆ ಒಂದು 140 ಕಿಲೋಮೀಟ್ರ್ ಅಂದ್ಕೊಳ್ಳಿ. 140ಕ್ಕಿಂತ ಜಾಸ್ತಿ ಬಂದುಬಿಟ್ಟಿದ್ದೀವಿ. ಬಸ್ಸಲ್ಲಾದರೆ ಬಂದು ಡೈರೆಕ್ಟ್ ಮೆಟ್ರೋ ಹತ್ಕೊಂಡಾದ್ರೆ ಬಂದ್ವಿ. ನೀವು ಬಂದು ಕೂಡ ಯಾವತ್ತಾದರೂ ಒಂದಿನ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಸಂಡೇ ಮಾತ್ರ ಓಪನ್ ಇರುತ್ತೆ. 11 ಗಂಟೆ ಹೊರಗಡೆ ಬಂದು ತೊಗೊಂಡೋಗಿ, ಎಲ್ಲ ಚೆನ್ನಾಗಿರುತ್ತೆ. 11 ಗಂಟೆ ಜಾಸ್ತಿ ಆಗಿದೆ ಅಂದರೆ ಎಲ್ಲ ಐಟಮ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಸ್ವಲ್ಪ ಕಷ್ಟ ಅನ್ನೋದಾಗುತ್ತೆ. ಜಾಸ್ತಿ ಚೆನ್ನಾಗಿರೋ ಟೈಮ್ ಸಿಗೋಲ್ಲ. 11 ಗಂಟೆ ಒಳಗಡೆ ಮಾತ್ರ ಒಳ್ಳೆ ಐಟಮ್ಸ್ ಆದರೆ ಸಿಗುತ್ತೆ, ಬಂದು ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದೆಗಾದ್ರೆ ಹೋಗೋಣ, ಏನು ಸಿಗುತ್ತೆ ಅದೆಲ್ಲ ತೋರಿಸ್ತೀನಿ. ಬಿಸಿಲು ತಿರುಗಿ ಆದರೆ ಬಾಯಾರಿಕೆನೂ ಸ್ಟಾರ್ಟ್ ಆಯಿತು. ಅಣ್ಣ ವಾಟರ್ ಬಾಟ್ಲ್ ಒಂದೇ ಲೀಟರ್ ಬಿಡ್ತೀರಿ? ಓಕೆ, ಹೆಂಗೆ ಪರವಾಗಿಲ್ಲ, ವಾಟರ್ ಬಾಟ್ಲ್ ಬಿಡಿ ಸರ್. ಅವ್ರನ್ನ ಅವನಿಂದ ಬಂದ ಸುಸ್ತಾಗ್ಬಿಟ್ಟಿದ್ದಾನೆ. ಗಾಯ್ಸ್ ಸ್ವಲ್ಪ ನೋಡ್ಕೋಬೇಕು. ಯಾವ ಮಾರಿದ್ರೆ ಅಂದರೆ ಬ್ಲೇಡ್ ಹಾಕ್ಬಿಡ್ತಾರೆ ಇಲ್ಲಿ. ಫೋನ್ ಆದರೆ ಭದ್ರ ಬಂದು ಕಾಯ್ಕೊಂಡಿರ್ತಾರೆ ಎಲ್ಲರೂ ಇಲ್ಲಿ ಫೋನ್ಗೋಸ್ಕರ. ಅನ್ನೊಂದು ಗಾಯ್ಸ್ ಇಲ್ಲಿ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ದುಡ್ಡಿಗೆ ಬಂದರೆ ಸುಮ್ಮನೆ ಬರಬೇಕು. ಯಾಕಂದರೆ ಸಮ್ಮರ್ ಟೈಮಲ್ಲಿ ಬರಬೇಡ್ರಿ, ಜಾಸ್ತಿ ಬಿಸಿ. ನೀರಂತೂ ಕ್ಯಾರಿ ಮಾಡಲೇಬೇಕು ನೀವು, ಇಲ್ಲ ಅಂದರೆ ಜಾಸ್ತಿ ಕಷ್ಟ. ಇನ್ನೊಂದು ಮಗ ಆವಾಗಿಂದ ಹುಡುಗಿರು ಅಂತ ಸಾಯ್ತದೆ. ಇನ್ನೊಂದು ಮಗನು ಚೆನ್ನಾಗಿದೆ. ಇದೇ ಯೋಚನೆ ಬರಲ್ಲ. ಸ್ಪೀಕರ್ ಆದರೆ ನಾನೆಲ್ಲ ಅವ್ನು ಜೋರಾಗಿ ಮಾತಾಡಿಲ್ಲ, ಕೇಳಿಸುತ್ತೇನೋ ಗೊತ್ತಿಲ್ಲ. ಹಾಕ್ಕೊಂಡು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ಸ್, ಅಷ್ಟೇ. ಒಬ್ಬ ಸಿಕ್ಕಾಪಟ್ಟೆ ಕಷ್ಟ. ಎಲ್ಲಿ ವಿಡಿಯೋ ಹೋದ್ರೆ ಕಿರಿಕ್ ಮಾಡ್ತಾರೆ. ಕುತ್ಕೊಂಡಿರೋ ಹೆಣ್ಮಕ್ಳು ಸುಮಾರು ಜನ ಏನು ಮಾಡ್ತಾ ಇದ್ದೆ, ಬಾಯಲ್ಲಿ ತೋರಿಸು ಗಲಾಟೆ ಮಾಡ್ತಾರೆ. ಅಂಥದ್ದೇನಿಲ್ಲ. ನಮ್ಮೂರಿಂದ 4 ಜನ ಬಂದು, ಒಬ್ಬನೇ ಬಂದರೆ ಮಾತ್ರ ಆಗೈತೆ ಅಂತ ಹೇಳ್ಬಿಟ್ಟು ನಮ್ಮ 3 ಜನ ಜೊತೆ ಹಾಕೊಂಡು ಬಂದಿದ್ದೀವಿ. ಏನೋ ತಗೋಬೇಕು. ಆಯ್ನ ಆದರೆ ಊಟ ಕಲಿಸ್ಕೊಂಡಿದ್ದಾನೆ ಅದ್ರಾಗೆ. KFC ಅಂಗಡಿ ಹತ್ರ ಬಂದ್ಬಿಟ್ಟು ವಾಟರ್ ಬಾಟಲ್ ತೊಗೊಂಡ್ವಿ. ಎಲ್ಲಿ ಇನ್ನಿಲ್ಲ, ಕೋಲ್ಡು ಎಲ್ಲಿ ಸಿಗೋದಿಲ್ಲ. ಅವ್ನು ನೋಡಿ ಹೆಂಗಾಗ್ತದೆ.
ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಆದರೆ ಮಾಡಬೇಕು. ಸುಮ್ಮನೆ ಕಿರಿಕನ್ನ ಬರ್ತಾ ಇರ್ತಾರೆ, ಏನು ಮಾತಾಡಿದ್ರು ಕೂಡ ತಪ್ಪಾಗ್ಬಿಡ್ತಿಲ್ಲ. ಅವ್ರದ್ದೇ ಇದು ಅಡ್ಡ ಬನಾರ ಆದರೆ ಏನು ತಗೋತೈತಿ ಕ್ಯಾಪ್ ಗೈಸ್. ನಮ್ಮೂರನ್ನು ತೊಗೊಂಡಿರೋಂಥ ಸ್ಪೆಕ್ಸ್ ಇದು ಬರೀ 50 ರೂಪಾಯಿ. ಸಸ್ತಾ ಸಸ್ತಾ ಸಸ್ತಾ. ಎಲ್ಲಿ ಹೋದ್ರೂ ಕಿರಿಕನ ನಡೀತಾ ಇರುತ್ತೆ, ಯಾಮಾರ್ಸೋದು ಅದೆಲ್ಲ ಪ್ರತಿಯೊಂದು ಆಗ್ತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ನೋಡಬೇಕು. ಸ್ವಲ್ಪ ಯಾಮಾರ್ಸೋದು ಅವ್ರು ಸಿಕ್ಕಿರಿ ಅಂದರೆ ಮುಗಿಸ್ತಾರೆ, ಗಲಾಟೆ ಮಾಡ್ತಾರೆ, ಗಲಾಟೆ ನಡೀತಾ ಇದೆ. ಯಾಮಾರಿದೆ ಅಂದರೆ ಬ್ಲೇಡೆಲ್ಲ ಕಟ್ ಮಾಡೋದ್ರೆ ಪ್ಯಾಂಟು, ಇದೊಂದು ಪಕ್ಕ ಗೊತ್ತಾಗೋದಿಲ್ಲ. ಮತ್ತೆ ಕಟ್ ಮಾಡಿದ್ಮೇಲೆ ಅಯ್ಯೋ ಹೋಯ್ತು ಅನ್ಕೋಬೇಕಷ್ಟೇ. ಸ್ವಲ್ಪ ಯಾಮಾರಿದ್ರೂ ಮುಗಿದ ಕತೆ ಇಲ್ಲೇ. ಇನ್ನೊಂದು ವಿಷಯ ಇಲ್ಲಿ ಕೆಟ್ಟಕಾರ ವಿಷಯ ಏನಂದರೆ ದುಡ್ಡು ಸೇಲ್ ಮಾಡ್ತಾ ಇದ್ದಾರೆ. ಕಾಯಿನ್ಗಳನ್ನ ಸಿಲ್ವರ್ ಕಾಯಿನ್ಸ್ ಬರ್ತಾವಲ್ಲ, 2 ರೂಪಾಯಿ ಕಾಯಿನ್ ಓಡಿ ನೋಡಿದ್ದೀರ, ಇಂಡಿಯಾ ಪ್ರಚಾರ ಅದ್ರ ಮೇಲೆ ಇರುತ್ತೆ. ಅದನ್ನು ಹಾಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಅದೆಲ್ಲ ಇಲ್ಲಿಗೆಲ್ಲ ಸೇಲ್ ಮಾಡೋದು, ಆದರೆ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದು ದುರದೃಷ್ಟ. ಏನು ಮಾಡೋಕ್ಕಾಗಲ್ಲ. ಇದು ಒಂಥರ ಇಲ್ಲಿಗಲ್ ಐಟಮ್ ಸೇಲ್ ಮಾಡೋಕ್ಕೆ ಒಂದು ಅಡ್ಡ ಇದ್ದಂಗೆ. ಇಲ್ಲಿ ಪೊಲೀಸರು ಕೂಡ ಏನು ಮಾಡೋದಿಲ್ಲ ಅನ್ಕೊಂತೀನಿ. ಅದೇನೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೆ ಎಲ್ಲೂ ಆಗೋದಿಲ್ಲ. ನಾನು ಆದರೆ ಇವಾಗ ರೋಡಲ್ಲಿ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಯಿನ್ಸ್ ತೋರಿಸ್ಬೋದಾಗಿರ್ತದೆ, ಆದರೆ ವಿಡಿಯೋ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು. ಸಿಕ್ಕಿ ಎಲ್ಲ ಕಾಯ್ಕೊಂಡು ಇಡ್ತಾರೆ ಕಿರಿಕ್ ಮಾಡೋದಕ್ಕೆ. ಸಿಕ್ಕಿದೆ ಅಂದರೆ ಮೊಬೈಲ್ ಕೂಡ ಹೋಗುತ್ತೆ. ಗೈಸ್ ವಿಡಿಯೋ ಆದರೆ ಇಷ್ಟೇ. ತುಂಬ ವೀಡಿಯೋ ಮಾಡಬೇಕಾಗಿತ್ತು, ಆದರೆ ಮಾಡೋಕ್ಕೆ ಅಲ್ಲಿ ಬಿಡೋದಿಲ್ಲ ಅವರು. ಸುಮ್ಮನೆ ಕಿರಿಕನ ಮಾಡ್ತಾ ಇರ್ತಾರೆ. ವಿಡಿಯೋ ಆದರೆ ಇಷ್ಟ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗಾಯ್ಸ್.